ಕರ್ನಾಟಕ ಆಟೋ ಚಾಲಕರಿಗೆ ಗೊತ್ತಿಲ್ಲದಿರೋ ಒಂದು ಹೊಸ ವಿಷಯನ ನಾನಿವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದೇನು ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಲೆಕ್ಟ್ರಿಕ್ ಆಟೋಗಳನ್ನ ತಗೊಳ್ಳೋದ್ರಿಂದ 1 ವರ್ಷಕ್ಕೆ ನಿಮಗೆ 1 ಲಕ್ಷ ಹೇಗೆ ಉಳಿತಾಯ ಮಾಡಬೇಕು ಮತ್ತೆ ಹೇಗೆ ಗಳಿಸಬೇಕು ಅನ್ನೋದನ್ನ ನಾವು ಮುಂದೆ ಹೇಳ್ಕೊಡ್ತೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬಾ ಲ್ಯಾಟ್ರಿ. ನಾರ್ಮಲ್ LPG CNG ಗಾಡಿ ಓಡಿಸೋದ್ರಿಂದ ನಿಮಗೆ ಪ್ರತಿ ವರ್ಷಕ್ಕೆ ಪ್ರತಿ 3 ಸತಿ ನಿಮಗೆ LPG ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ರೋಡಲ್ಲಿ ನಿಮಗೆ ಬಾಡಿಗೆಗಳು ಸಿಗದೆ ಇರ್ಬೋದು, ಮತ್ತೆ ಮೈಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ಬೋದು, ಮತ್ತೆ ಹೆಲ್ತ್ ಇಶ್ಯೂಸ್ಗಳು ಬರ್ತಾ ಇರ್ಬೋದು ಗೇರ್ ಶಿಫ್ಟ್ ಮಾಡೋದ್ರಿಂದ ಅಥವಾ ಗಾಡಿ ಮೇಂಟೆನೆನ್ಸ್ ಮಾಡೋದ್ರಿಂದ. ಸೊ ನಮ್ಮ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನಿಮಗೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಮತ್ತೆ ಫ್ಯೂಯಲ್ಸ್ ಪ್ರಾಬ್ಲಮ್ಸ್ ಇರಲ್ಲ. ನಾರ್ಮಲ್ ಮನೇಲಿ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಯಾವ ತರ ಫ್ರಿಜ್ ಚಾರ್ಜಿಂಗ್ ಅಲ್ಲಿ ಮೇಂಟೈನ್ ಮಾಡ್ತೀರಿ, ಅದೇ ರೀತಿ ನಿಮಗೆ ಈ ಎಲೆಕ್ಟ್ರಿಕ್ ಆಟೋಗಳು ನಿಮ್ಗೆ ಮನೇಲೆ ಕೂಡ ಚಾರ್ಜಿಂಗ್ ಹಾಕ್ಬೋದು. ಮತ್ತೆ KEBಗಳಲ್ಲಿ ಬೆಸ್ಕಾಂಗಳಲ್ಲಿ ಮಾಡಿದ್ದಾರೆ, ಅಲ್ಲೂ ಕೂಡ ಚಾರ್ಜಿಂಗ್ ಹಾಕ್ಬೋದು. ಸೊ ನಿಮ್ಗೆ ಇಲ್ಲಿ ಉಳಿತಾಯನೂ ಆಗುತ್ತೆ, ಆರೋಗ್ಯ ವಯಸ್ಸಲ್ಲಿ ನಿಮ್ಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಫ್ಯೂಯಲ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ LPG CNG ಗಾಡಿಗೆ LPG CNG ಹಾಕ್ಸ್ಬೇಕು ಅಂದ್ರೆ ನೀವು 1 ಕಿಲೋಮೀಟರ್ಗೆ 3 ರೂಪಾಯಿ ಕೊಡ್ಬೇಕಾಗುತ್ತೆ. ಅದೇ ನೀವು ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ 1 ಕಿಲೋಮೀಟರ್ಗೆ 50 ಪೈಸೆ ಖರ್ಚಾಗುತ್ತೆ. ಇನ್ನ ಸರ್ವಿಸ್ ವಿಚಾರಕ್ಕೆ ಬರೋದಾದ್ರೆ ಇದು 10,000 ಕಿಲೋಮೀಟರ್ಗೆ 250 ರೂಪಾಯಿ ಖರ್ಚಾಗುತ್ತೆ ಸರ್ವಿಸ್ ಚಾರ್ಜ್. ನೀವು LPG CNG ಗಾಡಿಗಳು 3,000 ಕಿಲೋಮೀಟರ್ಗೆ 1,500-2,000 ರೂಪಾಯಿ ಖರ್ಚಾಗುತ್ತೆ. ಸೊ ಕಂಪೇರಿಬಲಿ ನಿಮಗೆ ಎಲೆಕ್ಟ್ರಿಕ್ ಬೆಸ್ಟ್ ಆಪ್ಷನ್ಸ್. ಅದಕ್ಕೆಲ್ಲ ಒಂದೇ ಸೊಲ್ಯೂಷನ್, VS ಕನ್ಸಲ್ಟೆಂಟ್ ಅಲ್ಲಿ ಸಿಗೋ ಯೂಸ್ಡ್ ಸೆಕೆಂಡ್ಸ್ ವೆಹಿಕಲ್ಸ್. ಸೊ ಅದು ಹೇಗೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೋಬಹುದು. ಈಗ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈಗ ಏನಂದ್ರೆ ನಿಮ್ಗೆ ಫ್ಯೂಲ್ ಪರ್ ಡೇ 400 ರೂಪೀಸ್ ಆಗುತ್ತೆ LPG ಅಂತ ಇಟ್ಕೊಳ್ಳಿ. ನಿಮ್ಗೆ ಎಲೆಕ್ಟ್ರಿಕ್ ಮನೇಲಿ ಹಾಕಿದ್ರೆ 75 ರೂಪೀಸ್ ಬರುತ್ತೆ. ಸೊ ಅಲ್ಲಿ ನಿಮ್ಗೆ 400 ಅಲ್ಲಿ 75 ಮೈನಸ್ ಮಾಡಿದ್ರೆ ಬೇಡ 100 ಮೈನಸ್ ಮಾಡಿದ್ರು 300 ಸೇವ್ ಆಗುತ್ತೆ. ಫಸ್ಟ್ ಒನ್. ಸೆಕೆಂಡ್ ಒನ್, LPG ಗಾಡಿಗಳು CNG ಗಾಡಿಗಳು 3,000 ಕಿಲೋಮೀಟರ್ಗೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಬೇಕು, ನಿಮ್ಗೆ 2-2.5 ಸಾವಿರ ಖರ್ಚು ಬರುತ್ತೆ. ಈ ಎಲೆಕ್ಟ್ರಿಕ್ ಗಾಡಿಗಳು 10,000 ಕಿಲೋಮೀಟರ್ಗೆ 250 ರೂಪಾಯಿ ಸರ್ವಿಸ್ ಚಾರ್ಜ್ ಖರ್ಚಾಗುತ್ತೆ. ಸೊ ನೀವು ಎದ್ರಲ್ಲಿ ಮೈನಸ್ ಮಾಡಿದ್ರೆ 2,000 ರೂಪಾಯಲ್ಲಿ 250 ಮೈನಸ್ ಮಾಡಿದ್ರು 1,700 ರೂಪಾಯಿ ನಿಮಗೆ ಮಿಗುತ್ತೆ. ಸೊ ನಾನು ಫಸ್ಟ್ ವಿಡಿಯೋಲಿ ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ಲ, ನಿಮ್ಗೆ 1 ವರ್ಷಕ್ಕೆ 1 ಲಕ್ಷ ಹೇಗ್ ಮಿಗುತ್ತೆ ಅಂತ ನೀವು ಇಂಟು 12 ಮಾಡ್ಕೊಂಡು ನೋಡಿ, 1 ಲಕ್ಷ ನಿಮ್ಗೆ ಸೇವ್ ಆಗುತ್ತೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಜನವರಿ 15ರಿಂದ ಹೊಸ ಗಾಡಿಗಳಿಗೆ, ಎಲೆಕ್ಟ್ರಿಕ್ 3 ವೀಲರ್ ಹೊಸ ಗಾಡಿಗಳಿಗೆ ಸಬ್ಸಿಡಿ ಕ್ಲೋಸ್ ಆಗಿದೆ. ಸೊ ನಿಮ್ಗೆ ಹೊಸ ಗಾಡಿಗಳು 30-20 ಸಾವಿರ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 3.5-4 ವರೆಗೂ ನಿಮ್ಗೆ ಬರೀ ಪ್ಯಾಸೆಂಜರ್ ಗಾಡಿಗಳು ರೇಟ್ ಜಾಸ್ತಿ ಆಗಿದೆ. ನಮ್ಮ ಹತ್ರ ಬಂದ್ರೆ ಇನ್ನೂ ಕಡಿಮೆ ರೇಟ್ಗೆ, ಅರ್ಧಕ್ಕರ್ಧ ರೇಟ್ಗಳಿಗೆ ನಿಮ್ಗೆ ತುಂಬಾ ಕಮ್ಮಿ ಓಡಿರುವಂತ 5 ತಿಂಗಳು 3 ತಿಂಗಳು ಗಾಡಿಗಳು, ಎಲ್ಲಾ ಮಲ್ಟಿ ಬ್ರ್ಯಾಂಡ್ ಗಾಡಿಗಳು ಸಿಗುತ್ತೆ. ನನ್ನ ಹೆಸರು ವಿನೋದ್ ಅಂತ. ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಸರ್ವಿಸ್ ರೋಡ್, ರಾಜಣ್ಣ ಮಿಲಿಟರಿ ಹೋಟ್ಲು ಪಕ್ಕದಲ್ಲೇ ನಮ್ದು ಶೋರೂಮ್ ಬರೋದು. ನಿಮ್ಗೆ ಈ ತರ ಸೆಕೆಂಡ್ಸ್ ಗಾಡಿಗಳು ಬೇಕಿದ್ರೆ ನೀವು ಇಲ್ಲಿ ನಮ್ಮ ಆಫೀಸ್ ಹತ್ರ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ಗೆ ನೀವು ವಿಸಿಟ್ ಮಾಡಿದ್ರೆ ಗಾಡಿ ಯಾವ ತರ ಇದೆ, ಎಷ್ಟು ಕಿಲೋಮೀಟರ್ ಓಡಿದೆ, ಮತ್ತೆ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದಾಗ ಅದು ಟೆಸ್ಟ್ ಡ್ರೈವ್ ಮಾಡಿ ಯಾವ ರೀತಿ ನಿಮ್ ಮನ್ಸಿಗೆ ಅನ್ಸುತ್ತೆ, ಯಾವ ಕಂಪ್ನಿ ಗಾಡಿ ಬೇಕು ಅನ್ಸುತ್ತೆ ಅದು ನೀವು ಸೆಲೆಕ್ಟ್ ಮಾಡ್ಕೊಬಹುದು. ನಮ್ಮಲ್ಲಿ ಬಂದು 15 ಮಿನಿಟ್ಸ್ ಚಾರ್ಜಿಂಗು ಇದೆ, ಮತ್ತೆ 3 to 4 ಅವರ್ಸ್ ಚಾರ್ಜಿಂಗು ಇದೆ, 6 ಅವರ್ಸ್ ಚಾರ್ಜಿಂಗು ಇದೆ. ಸೊ ನಿಮ್ಗೆ 130 ಮೈಲೇಜ್ ಇಂದ ಹಿಡಿದು 190 ಮೈಲೇಜ್ ವರೆಗೂ ಬರೋ ಗಾಡಿಗಳು, ಎಲ್ಲಾ ತರ ಗಾಡಿಗಳು ಸಿಗುತ್ತೆ. ನಿಮಗೆ ಲೋನ್ ಸಪೋರ್ಟ್ ಬಂದು ನಿಮಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ಗೆ ನಾನು ವೆಹಿಕಲ್ ಕೊಡ್ತೀನಿ. ಅದೇ ನಿಮ್ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ, ಅದು ಕೂಡ ನಿಮ್ಗೆ ನಮ್ಮ ಹತ್ರ ವ್ಯವಸ್ಥೆ ಇದೆ, ನಿಮ್ಗೆ ಗಾಡಿ ಸಿಗುತ್ತೆ. ಇನ್ನ ಫೈನಾನ್ಸ್ ಸಪೋರ್ಟ್ ವಿಚಾರವಾಗಿ ನಿಮ್ಗೆ ಹೇಳಿದೆ. ಸರ್ವಿಸ್ ವಿಚಾರ, ನೀವು ಗಾಡಿ ಯಾವುದೇ ಗಾಡಿ ತಗೊಂಡ್ರು ವ್ಯಾರಂಟಿ ಗ್ಯಾರಂಟಿ ಕಂಪಲ್ಸರಿ ಇರುತ್ತೆ. ಯಾವ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿದು, ಈಗ ಮಹೇಂದ್ರ ಗಾಡಿ ತಗೊಂಡ್ರೆ, ಅಪ್ಪೆ ಕಂಪ್ನಿ ಗಾಡಿ ತಗೊಂಡ್ರೆ, ಅತುಲ್ ಕಂಪ್ನಿ ಗಾಡಿ ತಗೊಂಡ್ರೆ, ಮೌಂಟ್ರಾ ಗಾಡಿಗಳು ತಗೊಂಡ್ರೆ, ಯಾವ ಕಂಪ್ನಿದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆಯೋ ಅದೇ ಕಂಪ್ನಿಯಿಂದನೇ ನಿಮ್ಗೆ ವ್ಯಾರಂಟಿ ಗ್ಯಾರಂಟಿ ಕೊಡಿಸ್ತೀನಿ. ನೆಕ್ಸ್ಟ್, ನೀವು ವೆಹಿಕಲ್ ತಗೊಂಡು ಹೋದ್ಮೇಲೆ ಇವ್ರು ವೆಹಿಕಲ್ ಕೊಟ್ಟು ಕಳ್ಸಿಬಿಡ್ತಾರೆ, ಇದು ಯೂಸ್ಡ್ ವೆಹಿಕಲ್ಸ್, ಮುಂದೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ತರ ಏನಿಲ್ಲ. ನಮ್ದೇ ಟೆಕ್ನಿಕಲ್ ಟೀಮ್ ಇರುತ್ತೆ, ನಿಮಗೆ ಫೋನ್ ಕಾಲ್ಸ್ ಅಲ್ಲೇ ನಿಮ್ಗೆ ಎಲ್ಲಾ ತರನು ಹೆಲ್ಪ್ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡ್ತೀವಿ, ಅದರಲ್ಲೂ ಹೇಳ್ಕೊಡ್ತೀವಿ. ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಟೆಕ್ನಿಷಿಯನ್ ನಿಮ್ಮ ಅಡ್ರೆಸ್ಗೆ ಬರ್ತಾರೆ, ಅಲ್ಲೇ ನೀಟಾಗಿ ನಿಮ್ಗೆಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಅಕಸ್ಮಾತ್ ನಿಮ್ ಗಾಡಿ ಏನಾದ್ರು ಅಲ್ಲಿ ರೆಡಿ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಓಡಾಡಕ್ ಒಂದು ಗಾಡಿ ಕೊಟ್ಟು ಆ ಗಾಡಿನ ತಂದು ಸರ್ವಿಸ್ ಮಾಡಿ ನಿಮ್ಗೆ ರಿಟರ್ನ್ ಕೊಡ್ತೀವಿ. ಈ ರೀತಿಯ ವ್ಯವಸ್ಥೆಗಳು ಕೂಡ ನಿಮ್ಗೆ ಇರುತ್ತೆ. ನೀವು ಒಂದ್ಸತಿ ಭೇಟಿ ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಸರ್ವಿಸ್ ಕೊಡ್ತಾ ಇದೀವಿ ನಾವು ನಿಮ್ಗೆ ಅಂತ. ಇದು ಬಂದು TVS ಕಿಂಗ್. ನಿಮ್ಗೆ ಇದು 25 ಮಾಡಲು 7ನೇ ತಿಂಗಳು ಗಾಡಿ, 13,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ಬಂದು ನಿಮಗೆ ಹೊಸದು ಒಂದು 3.5 ಲಕ್ಷ 340 ವರೆಗೂ ಆಗುತ್ತೆ.
ಈ ಗಾಡಿ ನಿಮಗೆ ಬಂದು 3 ಲಕ್ಷ ಮಾಡಿಸ್ಕೊಡ್ತೀನಿ, ನೆಗೋಷಿಯಬಲ್ ಆಗುತ್ತೆ, ಬಂದರೆ ಮಾಡಿಕೊಡ್ತೀನಿ. ಸೊ ಇದೆಲ್ಲ 24 ಮಾಡಲು ಮೌಂಟ್ರಾ. ಈ ಗಾಡಿ ಎಲ್ಲ ನಿಮಗೆ 1.5 ಸ್ಟಾರ್ಟ್ ಆಗುತ್ತೆ ಫುಲ್ ಕ್ಯಾಶ್ ಆದರೆ. ಲೋನ್ ಆದರೆ 0 ಡೌನ್ ಪೇಮೆಂಟ್ ಇರುತ್ತೆ, 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಬಂದು ಅನ್ರಿಜಿಸ್ಟರ್ಡ್ ಗಾಡಿ ಅತುಲ್ಲು. ಇದು ಅದರಲ್ಲಿ ಒಂದು ಸ್ವ್ಯಾಪ್ ಇದೆ, ಒಂದು ಫುಲ್ ಚಾರ್ಜಿಂಗ್ 3 ಅವರ್ 4 ಅವರ್ 5 ಅವರ್ ಚಾರ್ಜಿಂಗ್ ಇದೆ ಗಾಡಿ. ಸೊ ಇದು ಬಂದು ನಿಮಗೆ 180-190 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಶೋರೂಮ್ ಹೇಳೋದು 230 ಕಿಲೋಮೀಟ್ರ್ ಮೈಲೇಜು, ರೋಡಲ್ಲಿ 180 ಪಕ್ಕ ಬರುತ್ತೆ. ಇದು ಬಂದು ಸ್ವ್ಯಾಪ್ ಅಂದರೆ ನಿಮಗೆ ಅದರಲ್ಲಿ 3 ಬ್ಯಾಟ್ರಿ ಬರುತ್ತೆ, 4. ಅದು ಸ್ಟೇಷನ್ಸ್ಗಳು ಇರ್ತವೆ, ಹೋಂಡಾ ಬ್ಯಾಟ್ರಿ ಬರುತ್ತೆ ಇದಕ್ಕೆ. ಸೊ ಹೋಂಡಾ ಬ್ಯಾಟ್ರಿ ಸ್ಟೇಷನ್ಸ್ಗಳು ಇರ್ತವೆ, ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡು ಓಡಿಸೋದು. ಮೈಲೇಜ್ ನಿಮಗೆ 60-70 ಬರುತ್ತೆ ಅಷ್ಟೇ ಇದು. ಆದರೆ ನಿಮಗೆ ಚಾರ್ಜ್ ಹಾಕ್ಕೊಂಡು 3 ಅವರ್ 4 ಅವರ್ ಕೂತ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಬರೀ ಚೇಂಜ್ ಮಾಡ್ಕೊಂಡು ಓಡಿಸೋವಂಥದ್ದು ಇರುತ್ತೆ. ಸೊ ಇದು ಕೂಡ ನೀವು ಫಸ್ಟ್ ಪಾರ್ಟಿಗಳು ಹಾಕ್ತೀರಾ. 2 ಗಾಡೀಲಿ ಯಾವುದೇ ತೊಗೊಂಡ್ರು ನೀವು ಫಸ್ಟ್ ಪಾರ್ಟಿ ಹಾಕ್ತೀರಾ. ಅಮೌಂಟ್ ಬಂದು ನಿಮಗೆ ಇದು 2 ಥರ ಇದೆ. ಫುಲ್ ಕ್ಯಾಶ್ ಆದರೆ ಕಮ್ಮಿ ಆಗುತ್ತೆ, ಲೋನ್ ಆದರೆ ನಿಮಗೆ 3 ಲಕ್ಷ ಆಗುತ್ತೆ. ಫುಲ್ ಕ್ಯಾಶ್ ಆದರೆ ಮಾತಾಡೋಣ ಏನಿದೆ ಸರಿ ಮಾಡ್ಕೊಡ್ತೀವಿ. ಅದೇ ನಿಮಗೆ ಮುಂಚೆ ಹೇಳ್ದಂಗೆ ಮೌಂಟ್ರಾ ಎಲ್ಲ ನಿಮಗೆ ಫುಲ್ ಕ್ಯಾಶ್ ಅಂದರೆ 1.5 ಸ್ಟಾರ್ಟ್ ಆಗುತ್ತೆ, ಲೋನ್ ಅಂದರೆ 2.5 ಸ್ಟಾರ್ಟ್ ಆಗುತ್ತೆ. ಸೊ ಸ್ನೇಹಿತರೆ, ಇದು ಗಾಡಿ ನಂಬರ್ಗಳು ನೋಡ್ಕೊಳ್ಳಿ. ಫುಲ್ ಕ್ಯಾಶ್ ನೋಡೋರು ತುಂಬ ಕಮ್ಮಿಗೆ ಈ ವೆಹಿಕಲ್ಗಳು ಸಿಗೋವಂಥದ್ದು. ಎಲ್ಲ 24-25 ಮಾಡಲ್ಗಳೇ, 24-25 ವೆಹಿಕಲ್ಸ್ ಆಗಿರುತ್ತೆ. ಜಸ್ಟು 1 ವರ್ಷ ಹಳೆ ವೆಹಿಕಲ್ ಆಗಿರುತ್ತೆ. ಸರ್ ಈ ಗಾಡಿ ಡೀಟೇಲ್ಸು ಇದು ಸೇಮೇ ಸರ್. ಫುಲ್ ಕ್ಯಾಶ್ಗೆ ಆದರೆ 1.5 ಸ್ಟಾರ್ಟ್ ಆಗುತ್ತೆ ನಿಮಗೆ. ಸ್ಟಾರ್ಟ್ ಆಗುತ್ತೆ ಅಂದರೆ 1.5 ಶುರು ಆಗುತ್ತೆ. ಎಂಡ್ ಬಂದು ನಿಮಗೆ 24 ಮಾಡಲಲ್ಲಿ 2,30,000ವರೆಗೂ ಇದೆ. ಸೊ ಅದರಲ್ಲಿ ಯಾವ್ದವ್ರು ಸೆಲೆಕ್ಟ್ ಮಾಡ್ಕೊತಾರೆ ಗಾಡಿ ನಂಬರ್ ಮುಖಾಂತರ, ಅಥವಾ ಗಾಡಿ ಓಡಿರೋದು ನೋಡಿಕೊಂಡು, ಅಥವಾ ಡ್ಯಾಮೇಜಸ್ಸು, ನೀಟ್ನೆಸ್ಸು, ಪಾರ್ಟಿ ಎಲ್ಲ ಫಸ್ಟ್ ಪಾರ್ಟಿನೇ. ಅವ್ರು ನೋಡಿಕೊಂಡು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಆ ಥರ. ಓಕೆ ಸರ್, ನೆಕ್ಸ್ಟ್ ಕಂಟೈನರ್ ಇರೋ ವೆಹಿಕಲ್ ಸರ್ ಇಲ್ಲೇ ಇದೆ ನಿಮಗೆ. ಸರ್ ಈ ಗಾಡಿ ಬಂದು ಅತುಲ್ ಅಂತ, ಸ್ವ್ಯಾಪ್. ಓಕೆ. ಸೊ ಸ್ವ್ಯಾಪ್ ಅಂದರೆ ನಿಮ್ಗೆ ಆಲ್ರೆಡಿ ಡೀಟೇಲ್ ಆಗಿ ಹೇಳಿದ್ದೀನಿ. 4 ಬ್ಯಾಟ್ರಿ ಬರುತ್ತೆ. ಇದು ಫಸ್ಟ್ ಪಾರ್ಟಿನೇ ಹಾಕ್ತಾರೆ, ಅನ್ರಿಜಿಸ್ಟರ್ಡ್ ಗಾಡಿ, 25 ಮ್ಯಾನುಫ್ಯಾಕ್ಚರಿಂಗು. ಸೆಕೆಂಡ್ಸ್ ಗಾಡಿ ಪ್ರೈಸ್ ಏನಿರುತ್ತೆ ಆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. ನಿಮಗೆ ಕಂಟೈನರ್ 50,000 40,000 ಆಗಿಬಿಡುತ್ತೆ. ಹೌದು. ಸೊ ಈ ಗಾಡಿ ಬಂದು ನಿಮಗೆ ಲೋನಲ್ಲಾದರೆ ನಿಮಗೆ 3,20,000 ಮಾಡ್ಕೊಡ್ತೀನಿ. ಫುಲ್ ಕ್ಯಾಶ್ ಆದರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಆಶ್ಚರ್ಯ ಪಡ್ಬೇಕು ಅವರು, ಆ ರೇಟಿಗೆ ಕಮ್ಮಿ ಮಾಡ್ಕೊಡ್ತೀನಿ ಫುಲ್ ಕ್ಯಾಶ್ಗೆ. ಫುಲ್ ಕ್ಯಾಶ್. ಸರ್ ಇದು ಪರ್ಮಿಷನ್ ಎಷ್ಟಿದೆ ಸರ್? ಅದು ವೆಯ್ಟ್ ಹಾಕೊಂಡು ಓಕೆ ಈ ಗಾಡಿಗೆಲ್ಲ? ಸರ್ ಈ ಗಾಡಿಗೆಲ್ಲ ಆರ್ ಸಿ ಬರೋದು ನಿಮಗೆ 600 kg 500 kgನೇ. ಹೌದು. ಬಟ್ ಎಲ್ಲರೂ ನಮಗೆ ಗೊತ್ತಿರೋಂಗೆ ನಮ್ಮ ಕಸ್ಟಮರ್ಸ್ ಎಲ್ಲ 1 ಟನ್ನು ಹತ್ತತ್ರವರೆಗೂ ಹಾಕ್ತಾರೆ. ಸೊ ನೋಡ್ಕೊಂಡು ನೀವು ರೂಲ್ಸ್ ಪ್ರಕಾರ ಹಾಕೊಳ್ಳೋದು ಒಳ್ಳೇದು. 1 ಟನ್ ಕೆಪ ಅದು ಎಳೆಯುತ್ತಾ ಸರ್? ಅಷ್ಟು ಎಳೆಯುತ್ತೆ ಸರ್, ಆರಾಮಾಗಿ. ನಾರ್ಮಲ್ ಅಪ್ಪೆ ಡೀಸೆಲ್ ಗಾಡಿಗಳು ಯಾವ ರೀತಿ ಇದೆ ಅದೇ ರೀತಿನೇ ಎಲ್ಲಾ ತರ ಎಲೆಕ್ಟ್ರಿಕ್ ಗಾಡಿಗಳು ಆರಾಮಾಗಿ ಎಳೆಯುತ್ತೆ. ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾವುದೇ ಥರ ಹೊಸ ಗಾಡಿಗಳು ಎಲೆಕ್ಟ್ರಿಕಲಿ, ಅದು ಪ್ಯಾಸೆಂಜರ್ ಆಗಿರ್ಬೋದು, ಕಾರ್ಗೋ ಗಾಡಿ, ಗೂಡ್ಸ್ ಗಾಡಿ ಆಗಿರ್ಬೋದು, ಹೊಸ ಗಾಡಿ ಬೇಕು ಅಂದರೆ ಅವ್ರು ಕೊಟೇಶನ್ ತೊಗೊಂಬಂದರೆ ಆ ರೇಟ್ಗಿಂತ ಕಮ್ಮಿ ರೇಟ್ಗೆ ಹೊಸ ಗಾಡಿನೇ ಕೊಡ್ತೀನಿ ನೀವು. ಸೊ ಬೇರೆ ಶೋರೂಮ್ ಅಲ್ಲಿ ಅವ್ರು ಕೊಟೇಶನ್ ಹಾಕ್ಸ್ಕೊಂಡ್ಬಂದ್ರೆ ಸಾಕು, ಆ ಕೊಟೇಶನ್ ರೇಟ್ಗಿಂತ ಕಮ್ಮಿ ರೇಟ್ ಕೊಡ್ತೀನಿ. ಎಷ್ಟು ಕಮ್ಮಿ ಆಗ್ಬೋದು ಸರ್? ಎಷ್ಟು ಕಮ್ಮಿ ಅಂತ ಹೇಳಕ್ ಬರಲ್ಲ. ಅವ್ರು ಯಾವ ರೀತಿ ಕೊಟೇಶನ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ಅದ್ರ ಮೇಲೆ ಅವರು ಫೈನಲ್ ಕೊಟೇಶನ್ ಹಾಕ್ಸ್ಕೊಬರ್ಲಿ. ಕಮ್ಮಿ ಅಂದ್ರೆ ಕಮ್ಮಿ ಎಷ್ಟು ಮಾಡ್ಬೋದು ಅಲ್ಲಿವರೆಗೂ ಕೊಟೇಶನ್ ಹಾಕ್ಸ್ಕೊಬರ್ಲಿ. ಆ ಕೊಟೇಶನ್ ಲೆಟರ್ ಮೇಲೆ ಅವ್ರು ಎಲ್ಲಿ ಕೊಟೇಶನ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ಅದೇ ಶೋರೂಮ್ ಅಲ್ಲಿ ಇನ್ನೂ ಕಮ್ಮಿ ಪ್ರೈಸ್ಗೆ ಹೊಸ ಗಾಡಿನೇ ಕೊಡ್ತೀನಿ. ಅದೇ ಶೋರೂಮ್ ಅಲ್ಲಿ ಅವ್ರು ಯಾವ ಕಂಪ್ನಿದ ಸೆಲೆಕ್ಟ್ ಮಾಡ್ಕೊಬಿಡಿ. ಎಲೆಕ್ಟ್ರಿಕಲಿ ಇಂಥ ಕಂಪ್ನಿ ಅಂಥ ಕಂಪ್ನಿ ಅಂತ ಯಾವುದೂ ಇಲ್ಲ. ಅವ್ರು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಬಂದು ಕೊಟೇಶನ್ ತಂದು ಕೊಡ್ಲಿ, ಆ ರೇಟ್ಗಿಂತ ಕಮ್ಮಿ ರೇಟ್ಗೆ ಹೊಸ ಗಾಡಿನೇ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಗೂಡ್ಸ್ ಗಾಡಿ ಇರುವಂಥದ್ದು ಇದು ಡೀಟೇಲ್ಸ್ ಸರ್? ನಿಮಗೆ ಎಲ್ಲ ಥರ ಗೂಡ್ಸ್ ಗಾಡಿಗಳು ಸಿಗುತ್ತೆ ನಮ್ಮ ಹತ್ರ. ಲೋನ್ಗೂ ಸಿಗುತ್ತೆ, ಫುಲ್ ಕ್ಯಾಶ್ಗೂ ಸಿಗುತ್ತೆ, 0 ಡೌನ್ ಪೇಮೆಂಟ್ಗೂ ಸಿಗುತ್ತೆ. ಡೌನ್ ಪೇಮೆಂಟ್ ಮಾಡಿದ್ರೂ ಅವ್ರಿಷ್ಟ, ಎಷ್ಟು ಬೇಕಾದ್ರೂ ಮಾಡ್ಬೋದು. ಇದು ಬಂದು ಅಲ್ಟಿ ಗ್ರೀನ್ ಅಂತ ನಮ್ಮ ಹತ್ರ 4 ಸ್ಟಾಕ್ ಇದೆ. ಇನ್ನೂ ಬೇಕು ಅಂದರೆ 65 ಸ್ಟಾಕ್ ಇದೆ. ಸದ್ಯಕ್ಕೆ ಜನಗಳಿಗೆ ಮೂವ್ಮೆಂಟ್ ಆಗ್ತಾ ತರೋಣ ಅಂತ ತಂದಿಲ್ಲ ನಾವು. ಸೊ ನಿಮಗೆ ಗೂಡ್ಸ್ ಗಾಡಿಗಳೇ ನಮ್ಮ ಹತ್ರ ಬಂದ್ಬಿಟ್ಟು ಅತುಲ್ ಸಿಗುತ್ತೆ, ಅಲ್ಟಿಗ್ರೀನ್ ಸಿಗುತ್ತೆ, OSM ಸಿಗುತ್ತೆ, ಅದು 15 ನಿಮಿಷಕ್ಕೆ ಚಾರ್ಜಿಂಗು ಗೂಡ್ಸ್ ಗಾಡಿ. ಅಪ್ಪೆ ಸಿಗುತ್ತೆ, ಯೂಲರ್ ಸಿಗುತ್ತೆ. ಅವ್ರು ಯಾವ ಕಂಪ್ನಿಗೆ ಅವರು ಡಿಮ್ಯಾಂಡ್ ಮಾಡ್ತಾರೆ, ಮಹೇಂದ್ರ ಗಾಡಿ 0 ಗ್ರ್ಯಾಂಡ್ ಬೇಕಾ ಅದು ಸಿಗುತ್ತೆ. ಸೊ ಅವ್ರಿಗೆ ಯಾವ್ದು ಬೇಕೋ ನಾವು ಅದನ್ನು ತಕ್ಕೊಡ್ತೀವಿ ಸರ್. ಆ ಥರ ಸೆಕೆಂಡ್ ಸೆಲ್ ಬೇಕಾದರೂ ಕೊಡಿಸ್ತೀವಿ, ಹೊಸದು ಬೇಕಾದರೂ ಕೊಡಿಸ್ತೀವಿ. ಸೆಕೆಂಡ್ ಸೆಲ್ ಅವ್ರಿಗೆ ಏನಾಗುತ್ತೆ ಅಂದರೆ, ಸೆಕೆಂಡ್ ಪಾರ್ಟಿ ಅನ್ನೋದು ಬಿಟ್ಟರೆ ಗಾಡಿ ಎಲ್ಲ ಚೆನ್ನಾಗಿರೋದೇ ಕೊಡ್ತೀನಿ. ಕಂಪೇರಬಲ್ ಮಾಡಿದ್ರೆ ಅರ್ಧ ರೇಟಿಗೆ ಸಿಕ್ಬಿಡುತ್ತೆ ಅವ್ರಿಗೆ. ಹೊಸ ಗಾಡಿ ಏನಿದೆ 4 ಲಕ್ಷ 5 ಲಕ್ಷ ಇದೆಯಲ್ಲ, ಅದ್ರಲ್ಲಿ ಅರ್ಧ ರೇಟ್ಗೆ ಸಿಕ್ಬಿಡುತ್ತೆ ಸರ್. ಲೋನ್ಗೆ ಹೋಗ್ಲಿ, ಫುಲ್ ಕ್ಯಾಶ್ಗೆ ಹೋಗ್ಲಿ. ಇದೇನು ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಲೋನ್ ಅಂದರೆ ನಿಮಗೆ 2,20,000 ಆಗುತ್ತೆ. ಫುಲ್ ಕ್ಯಾಶ್ ಅಂದರೆ ಮಾತಾಡೋಣ ಸರ್, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಬೇಕಾದ್ರೆ 1,60,000 ಮಾಡ್ಕೊಡ್ತೀನಿ. 1,60,000? ಓಕೆ. 24, 23 ಮಾಡಲು ಗಾಡಿ ಇದೆ, 25 ಇದೆ, ಅನ್ರಿಜಿಸ್ಟರ್ಡ್ ಗಾಡಿಗಳು ಇದೆ ನೋಡಿ. ಇಲ್ಲೊಂದಿದೆ. ಅವ್ರಿಗೆ ಫುಲ್ ಕಂಟೈನರ್ ಬೇಡ ಅಂದರೆ ಹಾಫ್ ತೊಟ್ಟಿ ವೆಹಿಕಲ್ಸ್ಗಳು ಬರ್ತವೆ, ಹಾಫ್ ತೊಟ್ಟಿನೂ ಕೂಡ ಮಾಡಿಸ್ಕೊಡ್ತೀವಿ. ಪ್ಯಾಸೆಂಜರಲ್ಲಿ ನಿಮ್ಗೆ ಇನ್ನೂ ಅಪ್ಪೆ ಇದೆ, ಮಹೇಂದ್ರ ಇದೆ, ಎಲ್ಲ 25 ಮಾಡಲು ಗಾಡಿಗಳೇ. ಓಕೆ. ಸೊ ಲಾಸ್ಟಲ್ಲಿ ಒಂದು ಗೂಡ್ಸ್ ಗಾಡಿನೂ ಇದೆ ನಿಮಗೆ.
ಆಫ್ ತೊಟ್ಟಿ ಅದು. ಹಾಂ, ಅದು ಹಾಫ್ ತೊಟ್ಟಿ. ಅದನ್ನ ಕಂಟೈನರ್ ಬೇಕು ಅಂದರೆ ಮಾಡಿಸ್ಕೊಡ್ತೀನಿ. ಸರ್ ಈ ಅಪ್ಪೆ ಎಲ್ಲ ಏನು ರೇಟ್ ಇರ್ಬೋದು ಸರ್? ಸರ್ ಮಹೇಂದ್ರದ ಹೇಳ್ಬೇಡ ಫಸ್ಟು. ಮಹೇಂದ್ರದೆಲ್ಲ ನಿಮಗೆ 24 ಮಾಡಲು 3 ಗಾಡಿ ಇದೆ, ಓಕೆ. 25 ಮಾಡಲು 4 ಗಾಡಿ ಇದೆ. ಸೊ ಎಲ್ಲ ನಿಮಗೆ 25 ಮಾಡಲು ಗಾಡಿ ಬೇಕು, ಕಮ್ಮಿ ಓಡಿರೋದು, ನಮಗೆ 1000, 2000, 5000, 15000 ಕಿಲೋಮೀಟರ್ ಒಳಗಡೆ ಓಡಿರೋದು ಬೇಕು ಅಂದರೆ 24 ಸಿಗುತ್ತೆ, 25 ಸಿಗುತ್ತೆ. ಎಲ್ಲ ಕಮ್ಮಿ ಓಡಿರೋದೇ ಗಾಡಿಗಳಿದು. ಸೊ ಈ ಗಾಡಿಗಳಲ್ಲಿ ನಿಮಗೆ ಫುಲ್ ಕ್ಯಾಶ್ ಅಂದರೆ 1,40,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಫುಲ್ ಕ್ಯಾಶಿಗೆ 24 ಮಾಡಲುಗಳು. ಲೋನ್ ಅಂದರೆ ನಿಮಗೆ 2.5 ಸ್ಟಾರ್ಟ್ ಆಗುತ್ತೆ. 2.5. ಆಮೇಲೆ ಇದ್ರನ್ನ 25 ಮಾಡಲಲ್ಲಿ ನಿಮಗೆ ಫುಲ್ ಕ್ಯಾಶಿಗೆ ಬೇಕು ಅಂದರೆ 2.5, 2.60 ಸಿಕ್ಬಿಡುತ್ತೆ. ಲೋನ್ ಬೇಕು ಅಂದರೆ ನಿಮಗೆ 2.70, 3 ಈ ರೇಂಜಲ್ಲಿ 25 ಮಾಡಲು ತುಂಬ ಕಮ್ಮಿ ಓಡಿರೋವಂಥದ್ದು. ಮತ್ತು ಹೊಸದು ಗಾಡಿ, ಸೆಕೆಂಡ್ ಪಾರ್ಟಿ ಆಗಿರ್ತೀರ ಅನ್ನೋದು ಬಿಟ್ಟರೆ ಗಾಡೀಲಿ ಯಾವುದೇ ರೀತಿ ತೊಂದರೆ ಇರೋಲ್ಲ. ಎಲ್ಲನೂ ಬ್ಯಾಂಕಲ್ಲಿ ಲೋನ್ ಕಟ್ಟೋಕ್ಕಾಗದೆ ಸೀಸ್ ಆಗಿರೋವಂಥ ವೆಹಿಕಲ್ಸು. ಸೊ ಇಲ್ಲಿ ನೋಡ್ತಿರೋ ನಂಬರ್ಗಳಲ್ಲಿ ಆ ಕಸ್ಟಮರ್ಗಳಿದೆ, ಫಸ್ಟ್ ಪಾರ್ಟಿದೆ ಗಾಡಿ ಆಗಿದ್ದರೆ ಅವರೇ ಬಂದರೆ ಅವ್ರಿಗೆ ಇನ್ನೂ ಕಮ್ಮಿ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ ಬೇಕಾದ್ರೆ ಬ್ಯಾಂಕಲ್ಲೇ. ಅವ್ರ ಲೋನು ಕ್ಲಿಯರ್ ಆಗೋ ಥರ ಇಲ್ಲಿ, ಯಾಕಂದರೆ ಬ್ಯಾಂಕ್ ಆಲ್ರೆಡಿ ಅವ್ರಿಗೆಲ್ಲ ಚಾನ್ಸಸ್ ಕೊಟ್ಟಿರ್ತದೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ, ಬಿಡಿಸ್ಕೊಳ್ಳೋಕ್ಕೆ ಎಲ್ಲ ಥರನ ಆಪರ್ಚುನಿಟಿ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಆಗಿರಲ್ಲ. ಈ ಟೈಮಲ್ಲಿ ಏನಾದರೂ ಇಲ್ಲಿರೋ ನಂಬರ್ಗಳಲ್ಲಿ ಅವ್ರ ಗಾಡಿ ಇತ್ತು ಅಂತಾದರೆ ಆ ಗಾಡಿನ ಕಮ್ಮಿ ಬೆಲೆಗೆ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ ನಾನೇ ಬೇಕಾದರೆ. ಓಕೆ ಸರ್, ನೆಕ್ಸ್ಟು ಇದು ಗೂಡ್ಸು ಝೋರ್ ಗ್ರ್ಯಾಂಡು. ಸೊ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಮೂವಿಂಗ್ ಇರೋ ಗಾಡಿಗಳಲ್ಲಿ ಇದು ಮುಖ್ಯವಾದಂಥ ಮಹೇಂದ್ರ ವೆಹಿಕಲ್ ಗಾಡಿ. ಸೊ ಇದು ಬಂದು 1,000 ಕಿಲೋಮೀಟರ್ ಓಡಿದೆ, 24 9th ಮಂತ್ ಗಾಡಿ ಇದು. ಈ ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶ್ ಆದರೆ 2.80ವರೆಗೂ 2.70ವರೆಗೂ ಮಾಡಿಕೊಡ್ತೀನಿ. ಇನ್ನೂ ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಸೊ ನಿಮಗೆಲ್ಲ ರೆಡಿ ಇದೆ ಗಾಡಿ, ಇದು ಸರ್ವಿಸ್ ಎಲ್ಲ ಆಗಿ ರೆಡಿ ಇದೆ. ಇನ್ನೂ ಬೇಕಾದ್ರೆ ಈ ಮಿರರ್ ಗ್ಲಾಸ್ ಗೀಸ್ ಎಲ್ಲ ಹಾಕ್ಸ್ಕೊಳ್ಳೋಣ. ಏನೇ ಇದ್ರು ಅವ್ರು ಏನು ಕೇಳಿದ್ರು ಕಸ್ಟಮರ್ ಇರ್ತಾರೆ, ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ ಸರ್. ಇದೆಲ್ಲ ಪಿಯಾಜಿಯೋ ಅಪ್ಪೆ ಗಾಡಿಗಳು, ಎಲ್ಲ 24 ಮಾಡಲು ಗಾಡಿಗಳೇ. ಸೊ ಲೋನ್ ಅಂದರೆ ಸೇಮ್ ಸರ್, 2.5 ಸ್ಟಾರ್ಟ್ ಆಗುತ್ತೆ. ಫುಲ್ ಕ್ಯಾಶ್ ಅಂದರೆ 1.5 ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 25 ಮಾಡಲು ಗಾಡಿಗಳಿಲ್ಲ, 24 ಮಾಡಲು ಗಾಡಿಗಳೇ ಇದೆ. ಸೊ ಈ ಥರ ಗಾಡಿಗಳು ಸಿಗುತ್ತೆ ನಿಮಗೆ. ಲಗೇಜ್ ಗಾಡೀಲಿ ಅಪ್ಪೆ ಗಾಡಿನೂ ಸಿಗುತ್ತೆ, ಇನ್ನೊಂದು ಅಲ್ಟಿಗ್ರೀನ್ ಗಾಡಿ ಇದೆ, ಇದು ಸಿಗುತ್ತೆ. 1.5 ಸ್ಟಾರ್ಟ್ ಆಗುತ್ತೆ ಫುಲ್ ಕ್ಯಾಶ್ ಅಂದರೆ. ಸೊ ಈ ಗಾಡಿ ಬಂದು ಅಪ್ಪೆ 24 ಮಾಡಲು ಹಾಫ್ ತೊಟ್ಟಿ. ನಿಮಗೆ ಫುಲ್ ಕಂಟೈನರ್ ಬೇಕು ಅಂದರೆ ಕಂಟೈನರ್ ಮಾಡಿಸ್ಕೊಡ್ತೀನಿ. 6,000 ಕಿಲೋಮೀಟರ್ ಓಡಿದೆ ಸರ್. 0 ಡೌನ್ ಪೇಮೆಂಟ್ ಕೊಡ್ತೀನಿ. ಕಂಟೈನರ್ ಮಾಡಿಸ್ಕೊಳಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಸರ್? ಏನೂ ಇಲ್ಲ ಸರ್, ಏನೂ ಇಲ್ಲ. ಗಾಡಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕೊಡ್ತೀನಿ ಅಷ್ಟೇ. ಮಿರರ್ ಗಿರೆಲ್ಲ ಹೋಗಿದೆ, ಇದೆಲ್ಲ ಹಾಕ್ಸ್ಕೊಡ್ತೀವಿ. ಹೇಗಿದೆ ಹಾಗೆ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಶೋರೂಮಲ್ಲಿ ಹೆಂಗೆ ಡೆಲಿವರಿ ಕೊಡ್ತಾರೆ ಹೊಸ ಗಾಡಿ, ಆ ರೀತಿ ಡೆಲಿವರಿ ಕೊಡ್ತೀನಿ. ಇದು ಅಷ್ಟೇ, ಆರೆಂಜ್ ಕಲರು ಅಲ್ಟಿಗ್ರೀನು. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಡಿರೋದು ಬರೀ ಕೇವಲ 16,000 ಕಿಲೋಮೀಟ್ರ್ ಇದು. ಸೊ ಈ ಗಾಡಿನೂ ಅವರು ಫುಲ್ ಕ್ಯಾಶಿಗೆ ಬರೋದಾದರೆ 2 ಲ್ಯಾಕ್ವರೆಗೂ ಮಾಡಿಕೊಡ್ತೀನಿ. ಲೋನ್ಗೆ ಹೋಗೋದಾದರೆ 2.5 ಸ್ಟಾರ್ಟ್ ಆಗುತ್ತೆ. 0 ಡೌನ್ ಪೇಮೆಂಟ್ ಕೂಡ ಕೊಡಿಸ್ತೀನಿ. ಓಕೆ ಸರ್, ಎಲ್ಲಿಗೆ ಬರಬೇಕು ಈ ಗಾಡಿಗಳು ನೋಡಬೇಕು ಅಂದರೆ? ಸರ್ ಸಿಂಪಲ್ಲು, ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಸರ್ವಿಸ್ ರೋಡಲ್ಲಿ ರಾಜಣ್ಣ ಮಿಲ್ಟ್ರಿ ಹೋಟ್ಲು ಪಕ್ಕದಲ್ಲೇ ನಮ್ಮದು ಶೋರೂಮ್ ಇದೆ. ಅಲ್ಲಿ ವಿಸಿಟ್ ಮಾಡಿದ್ರೆ ನಾವೇ ಕರ್ಕೊಂಬಂದು ಗೋಡನಲ್ಲಿ ಗಾಡಿಗಳು ತೋರಿಸ್ತೀವಿ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಸೊ ಅವ್ರು ಓಡಿಸಿ ನೋಡಿ ಅವ್ರಿಗೆ ಇಷ್ಟ ಆದರೆ ಅವ್ರಿಗೆ ಬೆಲೆ ನಿಗದಿ, ಅವ್ರು ಯಾವ ಥರ ಬಜೆಟಲ್ಲಿ ಹುಡುಕ್ತಿದ್ದಾರೆ ಅಂತ ನಮ್ಗೆ ಹೇಳಿದ್ರೆ ಆ ಬಜೆಟಲ್ಲಿ ಯಾವ ಗಾಡಿ ಅವ್ರಿಗೆ ಸಿಗ್ಬೋದು ಅಂತ ನೋಡಿ, ಲೋನ್ಗೆ ಫುಲ್ ಕ್ಯಾಶ್ಗೆ ಯಾವ ಥರ ಅವ್ರಿಗೆ ಬೇಕಾಗಿದೆ ಆ ರೀತಿ ಇದರಲ್ಲಿ ಮಾಡಿಕೊಡ್ತೀವಿ ಸರ್.